ಹಾಲಿಡೇನ ಮಜಾ ಮಾಡೋಣ ಅಂತ ಹೋಗ್ತಾ ಇದ್ರು. ಚಿತ್ರದುರ್ಗ ಬಸ್ ದುರಂತದ ಭೀಕರತೆಯನ್ನ ಬಿಚ್ಚಿಟ್ಟಿದ್ದಾರೆ ಗಾಯಾಳುಗಳು. ಗ್ಯಾರಂಟಿ ನ್ಯೂಸ್ಗೆ ಗಾಯಾಳು ಕಿರಣ್ ಪಾಲ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಗಾಢ ನಿದ್ದೆಯಲ್ಲಿದ್ವಿ, ಎದ್ದು ನೋಡಿದ್ರೆ ಬೆಂಕಿ ಧಗಧಗನೆ ಹೊತ್ತಿ ಉರಿತಾ ಇತ್ತು. ಸಾವಿನ ದವಡೆಯಿಂದ ಪಾರಾಗಿ ಬಂದಿದ್ದಾರೆ ಕಿರಣ್ ಪಾಲ್. ಈ ರೀತಿಯಾಗಿ ಮಾತುಗಳನ್ನಾಡ್ತಾ ಇದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ಕಿರಣ್ ಪಾಲ್. ಕುಟುಂಬ ಸಮೇತ ಗೋಕರ್ಣಕ್ಕೆ ಟ್ರಿಪ್ ಅನ್ನ ಹೋಗ್ತಾ ಇದ್ದಂತಹ ಕಿರಣ್ ಪಾಲ್ ಮಧ್ಯರಾತ್ರಿ ಒಳ್ಳೆ ನಿದ್ದೆಯಲ್ಲಿದ್ವಿ, ಬಸ್ ಪಲ್ಟಿ ಆಗಿದ್ದು ಅಷ್ಟೇ ಗೊತ್ತಾಯ್ತು ನಮಗೆ. ಎದ್ದು ನೋಡಿದ್ರೆ ಬಸ್ ತುಂಬಾ ಹೊಗೆ ಆವರಿಸ್ಕೊಂಡ್ಬಿಟ್ಟಿತ್ತು, ಬೆಂಕಿ ಹೊತ್ಕೊಂಡು ಉರಿತಾ ಇತ್ತು ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ಗೆ ಗಾಯಾಳು ಕಿರಣ್ ಪಾಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಪಘಾತದ ತೀವ್ರತೆ ಯಾವ ರೀತಿಯಾಗಿತ್ತು, ಎಷ್ಟು ಬೆಚ್ಚಿ ಬೀಳಿಸುವಂತಿತ್ತು ಅನ್ನೋದನ್ನ ಗಾಯಾಳು ಕಿರಣ್ ಪಾಲ್ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಂತಹ ಸಂದರ್ಭದಲ್ಲಿ ಹೇಳಿಕೊಂಡಿದ್ದಾರೆ. At 3 o'clock, I don't know exactly, but what I found out was a truck from the opposite lane came towards our lane. So we crashed. The truck crashed. Then it happened. So the truck, our bus got crashed and it started burning. Everyone was in a deep sleep at that time. So when the fire just came to light, so I climbed up and jumped out. You jumped from window? Yeah, You broken window or it was already broken. where you going actually? Gokarna. For what reason? Vacation. Where you from actually? Where you from? Bangalore. What you are doing? Studying or working? So at 3 o'clock, I don't know exactly, but what I found out was a truck from the opposite lane came towards our lane. So we crashed. The truck crashed. Then it happened. So the truck, our bus got crashed and it started burning. Everyone was in a deep sleep at that time. So when the fire just came to light, so I climbed up and ನೋಡಿ, ಅಪಘಾತದ ತೀವ್ರತೆ ಎಷ್ಟರ ಮಟ್ಟಿಗಿತ್ತು ಅನ್ನೋದ್ರ ಬಗ್ಗೆ ಕಿರಣ್ ಪಾಲ್ ಹೇಳ್ತಾ ಇದ್ದಾರೆ. ಕುಟುಂಬ ಸಮೇತವಾಗಿ ನಾವು ಟ್ರಿಪ್ಗೆ ಅಂತ ಹೇಳಿ ಗೋಕರ್ಣಕ್ಕೆ ಬಸ್ನ ಬುಕ್ ಮಾಡಿದ್ವಿ, ನಾವು ಹೋಗ್ತಾ ಇದ್ವಿ. ಮಧ್ಯರಾತ್ರಿ ಸುಮಾರಿಗೆ ಈ ಅಪಘಾತ ಆಯಿತು. ಬಸ್ಸು ಸ್ವಲ್ಪ ವಾಲ್ಕೊಂಡ ರೀತಿಯಾಗಿ ಇತ್ತು. ಏನಾಯಿತು ಏನು ಅಂತ ಹೇಳಿ ನಿದ್ರೆ ಮಂಪರಿನಲ್ಲಿ ಕೂಡ ನಾವು ಎದ್ದು ನೋಡಿದಂತಹ ಸಂದರ್ಭದಲ್ಲಿ ಬಸ್ ತುಂಬ ಹೊಗೆ ಆವರಿಸ್ಕೊಂಡ್ಬಿಟ್ಟಿತ್ತು. ಹೊಗೆ ಆವರಿಸ್ಕೊಳ್ತಾ ಇದ್ದಂತೆ ನಾವು ಎಚ್ಚರವಾಗಿ ಓಡೋದಕ್ಕೆ ಶುರು ಮಾಡಿದ್ವಿ. ಅದಾದ ನಂತರ ಬೆಂಕಿಯ ಕೆನ್ನಾಲಿಗೆ ತೀವ್ರತೆಯನ್ನು ಕೂಡ ಪಡೆದುಕೊಳ್ತು. ನಾವೆಲ್ಲರೂ ಕೂಡ ಬಚಾವಾಗೋದಕ್ಕೆ ಪ್ರಯತ್ನವನ್ನು ಕೂಡ ಪಟ್ವಿ ಅನ್ನುವಂತಹ ಮಾತುಗಳನ್ನು ಕಿರಣ್ ಪಾಲ್ ಆಡ್ತಾ ಇದ್ದಾರೆ. ಎದ್ದು ನೋಡಿದ್ರೆ ಬಸ್ ತುಂಬ ಹೊಗೆ ಇತ್ತು. ಆಗ ಹೊಗೆ ಇದ್ದಂತಹ ಸಂದರ್ಭದಲ್ಲೂ ಕೂಡ ಮುಂದೆ ಏನಿದೆ, ಏನಾಗ್ತಾ ಇದೆ, ಹಿಂದೆ ಏನಿದೆ, ಏನಾಗ್ತಾ ಇದೆ, ಯಾವ ರೀತಿಯಾಗಿ ಬಚಾವಾಗಬೇಕು, ಯಾವ ಕಡೆ ಹೋಗಬೇಕು, ಮುಂದೆ ಹೋದರೆ ಏನಾಗುತ್ತೆ, ಹಿಂದೆ ಹೋದರೆ ಏನಾಗುತ್ತೆ, ಸೈಡ್ನಲ್ಲಿ ವಿಂಡೋಸ್ಗಳು ಓಪನ್ ಆಗಿರೋದಿಲ್ಲ, ಸೊ ಎಲ್ಲವೂ ಕೂಡ ಕ್ಲೋಸ್ ಆಗಿರುತ್ತೆ, ಎಲ್ಲವೂ ಕೂಡ ಹೊಡೆದೋಗಿತ್ತು ವಿಂಡೋಸ್ಗಳು. ಅಷ್ಟು ನಾವು ಆಚೆ ಹೋಗೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ.